ಹೊಸ ಹೊಸ ಗೊಂದಲಗಳನ್ನು ಸೃಷ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು BLOಗಳಿಗೆ ಮನವಿ ಮಾಡ್ತೇನೆ, ಕಷ್ಟದ ಕೆಲಸದ ನೀವು ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ಮನೆಗಳಿಗೆ ಫಾರ್ಮ್ ಮುಟ್ಟಿಲ್ಲ. ಇನ್ನೂ ಹೇಳೋದು 80-90% ಹೇಳ್ತಾರ. ಪ್ರಾಕ್ಟಿಕಲಿ ಬೇಕಾದ್ರೆ 10 ಕಡೆ ಅಡ್ಡಾಡಿ ಕೇಳಿ ಬರ್ರಿ, ಫಾರ್ಮ್ ಮುಟ್ಟಿಲ್ಲ. ಇದು ನನಗೆ, ನಾನು ಎಲ್ಲೆಲ್ಲಿ ಕೇಳಿನಿ ಅಲ್ಲೂ ಹೇಳಿದೆ. ಇಲ್ಲಿ ಕೆಲವರು ಇಲ್ಲೂ ತಮ್ಮ ಅನುಭವ ಹೇಳಿದ್ರು. ನಮ್ಮ ಕಳಕಪ್ಪ ಬಂಡಿಯವರು ಅವರು ತಮ್ಮ ಅನುಭವ ಹೇಳಿದರು. ಫಾರ್ಮ್ಗಳು ಮನೆ ಮನೆಗೆ ಮುಟ್ಟಬೇಕು. BLA ಅಗತ್ಯ ಇದ್ರೆ ನೀವು BLA 2 ಯಾವುದೇ ಪಾರ್ಟಿ ಇದ್ರಲ್ಲಿ ಮೊದಲು ಸಹಕಾರ ತಗೋರಿ. ಆದ್ರೆ ಮನೆ ಮನೆಗೆ ಹೋಗಿ ಫಾರ್ಮ್ ಮುಟ್ಟಿಸ್ಬೇಕು. ಫಾರ್ಮ್ ಮುಟ್ತಾ ಇಲ್ಲ. ಫಾರ್ಮ್ ಮುಟ್ಟಿವಿ ಅಂತ ಹೇಳ್ಕೊಂಡು ರೆಕಾರ್ಡ್ ಆಗ್ತಾ ಇದೆ, ಆದರೆ ಫಾರ್ಮ್ ಮುಟ್ತಾ ಇಲ್ಲ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಪರ್ಸನಲಿ ಗಮನ ಕೊಡಬೇಕು. ಯಾಕಂದ್ರೆ ನಾಳೆ ಯಾರಿಗೂ ಮುಟ್ಸಿವಿ ಅಂತ ತೋರಿಸಿರ್ತಾರೆ, ಅವ್ರು ಮುಟ್ಟಿಲ್ಲ ಅಂತ ಕಂಪ್ಲೇಂಟ್ ಹಾಕಿದ್ರೆ ಪಾಪ ಸಣ್ಣ ನೌಕರದಾರಿಗೆ ತೊಂದರೆ ಆಗುತ್ತೆ. ಆ ರೀತಿ ಆಗಬಾರ್ದು. ಇನ್ನು ಇದ್ರ ಜೊತೆಗೆ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ ಮುಟ್ಟದಂತನ್ಲಿಕ್ಕೆ ಈಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಅಂತ ಹೇಳ್ಯಾರ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಬಹುತೇಕವಾಗಿ ಎಲ್ಲೂ ಇಲ್ಲ. ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, PRC. ಮೊದಲ ಒಂದಿತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇತ್ತು, ಇಲ್ಲ ಡೊಮಿಸೈಲ್ ಸರ್ಟಿಫಿಕೇಟ್ ಇತ್ತು. ಅದು ಇದಕ್ಕೆ ಮೇನ್ಲಿ ಫಾರ್ ದಿ ಎಜುಕೇಶನ್ ಪರ್ಪಸ್. ಅದನ್ನು ಕೊಡಬೇಕಾದ್ರೂ ಸಹಿತ 2026 ಈಗೇನು ಮಾರ್ಗಸೂಚಿ ಹೊರಡಿಸಿದ್ದಾರೆ, ಇವತ್ತ ನಿನ್ನೆ ಬಂದದ. ಅದಕ್ಕಿಂತ ಮೊದಲೇನಿತ್ತು ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಹೌಸ್ ಟ್ಯಾಕ್ಸ್ ಆರ್ ಪ್ರಾಪರ್ಟಿ ಟ್ಯಾಕ್ಸ್, ಪ್ರಾಪರ್ಟಿ ಓನರ್ಶಿಪ್ ಪೇಪರ್ಸ್, ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಪ್ರೂಫ್, ಅದರಾಗ ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ಲು, ರೆಂಟಲ್ ಅಗ್ರಿಮೆಂಟು, ಫಾದರ್ ಡೊಮಿಸೈಲ್ ಸರ್ಟಿಫಿಕೇಟ್ ಫಾರ್ ದಿ ಮೈನರ್ಸ್ ಇನ್ ಮೆನಿ ಕೇಸಸ್. ಇದು ಇತ್ತು. ಈಗೇನು ಮಾಡ್ಯಾರ, ಇವೆಲ್ಲ ಇಟ್ಟಾರ. ಇವನು ಗೌರ್ಮೆಂಟ್ ಡಾಟಾಬೇಸ್ ಅಂದ್ರೆ ಕುಟುಂಬ ಎಜುಕೇಶನಲ್ ಡಾಟಾಬೇಸ್, ಇಲೆಕ್ಟ್ರಲ್ ರೂಲ್ಸ್ ಇವನು ಮಾಡ್ಬೋದು. ಇದು ಆಡೆಡ್. ಇದು ಆಧಾರ್ ಅಂಡ್ ಗೌರ್ಮೆಂಟ್ ರೆಕಾರ್ಡ್ಸ್ ಓಕೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಓಕೆ, ಲೋಕಲ್ ಎನ್ಕ್ವೈರಿ ರಿಪೋರ್ಟ್ಸ್ ಅದು ಓಕೆ, ರೆವಿನ್ಯೂ ರೆಕಾರ್ಡ್ಸ್ ಓಕೆ. ಓರಲ್ ಟೆಸ್ಟಿಮನಿ, ಏನಪ್ಪ ಓರಲ್ ಟೆಸ್ಟಿಮನಿ ಅಂದ್ರೆ ಅರ್ಥ? ಯಾರಿಗೆ ಓರಲ್ ಟೆಸ್ಟಿಮನಿ ಮಾಡಿ ಕೊಡ್ತಾ ಇದ್ದೀರಿ ನೀವು? ಎನಿ ಅದರ್ ರಿಲಯಬಲ್ ಎವಿಡೆನ್ಸ್ ಎಸ್ಟಾಬ್ಲಿಷಿಂಗ್ ಕರ್ನಾಟಕ ಆಸ್ ಎ ಅಪ್ಲಿಕೆಂಟ್ಸ್ ಪ್ರಿನ್ಸಿಪಲ್ ಅಂಡ್ ಪರ್ಮನೆಂಟ್ ಪ್ಲೇಸ್ ಆಫ್ ರೆಸಿಡೆನ್ಸ್. ಎನಿ ಅದರ್ ರಿಲಯಬಲ್ ಎವಿಡೆನ್ಸ್. ಯಾರು ಹೇಳೋರು ಇದು ರಿಲಯಬಲ್ ಹೌದಲ್ಲ ಅಂತ? ಆಮೇಲೆ ಓಲ್ಡ್ ಟೆಸ್ಟಿಮನಿ ಒಂದು ಅಫಿಡೇವಿಟ್ ಕೊಟ್ಟರೆ ಆಗ್ಬೋದು ಪರ್ಮನೆಂಟ್ ರೆಸಿಡೆಂಟ್ ಅಂತ. ಆಮೇಲೆ ಓರಲ್ ಟೆಸ್ಟಿಮನಿ ಅಂತಂದ್ರೆ ಒಂದು ಅಫಿಡೇವಿಟ್ ಕೊಡ್ಬೋದು, ಅಥವಾ ಇವ್ರ ಓರಲ್ ಟೆಸ್ಟಿಮನಿ. ಅಪ್ಪ ನಾವು ನೋಡಿದ್ವಿ, ಅವ ಇಲ್ಲಿದ್ದಾನ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ಅದಕ್ಕೆ ಇದು ಕಾನೂನಾತ್ಮಕವಾಗಿ ಇದಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಇದನ್ನ 11 ಡಾಕ್ಯುಮೆಂಟ್ ಅಲ್ಲಿ ಏನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತಿದೆ, ಚುನಾವಣಾ ಆಯೋಗ ಹೊರಡಿಸಿದಂತ ಹೊರತುಪಡಿಸಿ ಅದರಲ್ಲಿ ಇವ್ರನ್ನ ಫಿಟ್ ಇನ್ ಮಾಡಲಿಕ್ಕೆ, ಯಾರು ನುಸುಳುಕೋರರಿದ್ದಾರ, ಯಾರು ಇಲ್ಲಿಗಲ್ ಬಂದವರಿದ್ದಾರ, ಇದನ್ನ ಫಿಟ್ ಇನ್ ಮಾಡಲಿಕ್ಕೆ ಇವರು ಮಾಡಿದಂಥ ಒಂದು ಕೃತ್ಯ ಇದು. ನಾನು ವಿನಂತಿ ಪೂರ್ವಕವಾಗಿ, ಈಗ ಅವರು ಮೊದಲು ತಹಶೀಲ್ದಾರ್ಗಿದ್ದಂಥ ಜವಾಬ್ದಾರಿಯನ್ನ ಡೆಪ್ಟಿ ತಹಶೀಲ್ದಾರಿಗೆ ಕೊಟ್ಟರು. ಇದನ್ನೇ ನೀವು ಡೆಪ್ಟಿ ತಹಶೀಲ್ದಾರ್ಗಳಿಗೆ ಮತ್ತು ರೆವಿನ್ಯೂ ಆಫೀಸರ್ಸ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮೂಲಕ ನೀವು ಕೊಟ್ಟು ನಾಳೆ ಅವ ಸುಳ್ಳಿದ್ದ ಅಥವಾ ಯಾವುದೋ ವಿದೇಶದ ಬೇರೆ ನಮ್ಮ ವಿರೋಧಿ ದೇಶದ ಜೊತೆಗೆ ಸಂಪರ್ಕದಲ್ಲಿದ್ದ ಈ ರೀತಿ ಘಟನಾವಳಿಗಳು ಕರ್ನಾಟಕದಲ್ಲಿ ಸ್ಲೀಪರ್ ಸೆಲ್ಗಳು ಭಾಳ ಅದಾವ. ಕಾಂಗ್ರೆಸ್ ಬಂದಾಗ ಸ್ಲೀಪರ್ ಸೆಲ್ ಆಕ್ಟಿವ್ನು ಭಾಳ ಆಗ್ತಾವ. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಅವ್ರ ಮನೆ ಮಕ್ಕಳಿದ್ದಂಗೆ. DK ಶಿವಕುಮಾರ್ ಹೇಳಿದಾರಲ್ಲ, ನಮ್ಮ ಬ್ರದರ್ಸ್ ಅವ್ರು ಅಂತ ಹೇಳಿ ಟೆರರಿಸ್ಟ್ಗಳಿಗೆ.
ಹೆಂಗೆ ಬರ್ದಾರ ಅದನ್ನು ಡಿ ಕೆ ಶಿವಕುಮಾರ್ ಎಕ್ಸ್ಪ್ಲೇನ್ ಮಾಡಬೇಕು. ನಮ್ಮ ಸರ್ಕಾರ ಇದ್ದಾಗ ಬಹುತೇಕ ಬೊಮ್ಮಾಯಿ ಸಾಹೇಬರು ಗೃಹ ಮಂತ್ರಿ ಇದ್ದಾಗ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಅವಾಗ ನಮ್ಮ ಬ್ರದರ್ ಅಂತ ಹೇಳಿದ್ರು. ಇವ್ರು ಬ್ರದರ್ ಹೆಂಗೆ ಅದರಂತ ಕೇಳ್ಬೇಕು, ಅವ್ರನ್ನ ಕೇಳ್ಬೇಕು, ನಾವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಯಾರ್ಯಾರನ್ನ ಯಾವಾಗ ಬ್ರದರ್ ಮಾಡ್ಕೋತಾರೆ ಏನು ಗೊತ್ತಾಗೋದಿಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಹಂಗಾಗಿ ಈ ತುಷ್ಟೀಕರಣ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಲ್ಲೇ ಮತ್ತು ನುಸುಳುಕೋರರು ಆಶ್ರಯ ಮಾಡಲಿಕ್ಕೆ ಸ್ಲೀಪರ್ ಸೆಲ್ಗಳು ಅಲ್ಲಿ ಬಂದು ಸೇರ್ಕೊಳ್ಳಿಕ್ಕೆ ನಿಮ್ಗೆ ತಿಳಿದೂ ಇಲ್ಲ ಬಹಳಷ್ಟು ಸಂಗತಿ. NIA ಅಲ್ಲೆಲ್ಲೇ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡಿದೆ.